ಇಲ್ಲ ಇಲ್ಲಿ ನೋಡಿ, ಇಲ್ಲಿ ಉಪ್ಪಿದೆ, ಬಟ್ ಶೂಗೆಲ್ಲ ಕಚ್ಕೊಂಡ್ಬಿಟ್ಟಿದೆ. ಚೆನ್ನಾಗಿದೆ. ಅಲ್ಲಿ ನೋಡು, ಅಲ್ಲಿ ಕ್ಯಾಮಲ್ಸ್. ಅದಕ್ಕೆ ಸಾಲ್ಟ್ ಮುಟ್ಟಿದೆ. ಲಾಕ್ ಇಲ್ದೇನೆ ನಾವು ಸ್ಟೇ ಮಾಡ್ತಿರೋದು ಎಕ್ಸ್ಪೀರಿಯನ್ಸ್ ಅಲ್ಲ ಕಿರಣ್? ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ತದಲ್ಲ. ನಾವಿಲ್ಲಿ ಇಷ್ಟು ದೂರ ಬಂದಿದ್ದೀವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಲಾಸ್ಟ್ ವಿಡಿಯೋ ನೋಡಿದರೆ ನಮಗೆ ಗೊತ್ತಾಗಿರುತ್ತೆ, ಸಾಯಂಕಾಲ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವು ರೆಡಿಯಾಗಿ ಓಡ್ತಾ ಇರೋದು ವೈಟ್ ಡೆಸರ್ಟ್. ಸೊ ಇಲ್ಲಿ 5 o'clock ಎಕ್ಸಾಕ್ಟಾಗಿ ಇಲ್ಲಿ ಕ್ಲಾಕ್ ಟವರ್ ಹತ್ರ ಬಂದರೆ ಎಲ್ಲರನ್ನೂ ಈ ಥರ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಲಾಸ್ಟ್ ಬಸ್ ಇರೋದು 5 o'clockಗೆ. ಸೊ ಇದು ಮಿಸ್ ಆದರೆ ಮತ್ತೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಬೇಗ ಟೀ ಕುಡ್ಕೊಂಡು ಬಂದಿದ್ದೀವಿ. ನೋಡಿ, ಎಲ್ಲರೂ ಕ್ಯೂ ಅಲ್ಲಿ ಇದ್ಕೊಂಡಿದ್ರು. ಸೊ ನಾನಂತರೂ ಫುಲ್ ಎಕ್ಸೈಟ್ ಆಗಿದೆ, ಇದು ಹೆಂಗಿರುತ್ತೆ ವೈಟ್ ಸಾಲ್ಟ್ ಎಲ್ಲ ಅಂತ. ಹಾಂ ಬಂದೆ. ನೋಡಲ್ಲಿ ಇದೆಲ್ಲ ಪ್ರೈವೇಟ್. ಅಲ್ಲಿ ನೋಡಲ್ಲಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ನೋಡು, ಅಲ್ಲಿ ಕ್ಯಾಮಲ್ಸ್. ಕ್ಯಾಮಲ್ ಬರಲ್ಲ, ಅದು ನಾವು ಈ ಕಡೆ ಹೋಗ್ತೀವಿ. ಅಲ್ಲಿ ನೋಡಲ್ಲಿ ಕ್ಯಾಮೆಲ್. ಅಲ್ಲಿ ನೋಡಲ್ಲಿ ಇನ್ನೊಂದು ಅಲ್ಲೇ ನೋಡ ಕಡೆ ಭಯ ಆಗುತ್ತೆ ಎಲ್ಲ. ಇನ್ನೇನು ಸನ್ಸೆಟ್ ಆಗುತ್ತೆ. ಫುಲ್ ಉಪ್ಪು. ಏನಿಯ ಕೆಳಗಡೆ ಇರೋದು? ಉಪ್ಪು. ಇದು ಸಾಲ್ಟಾ? ಸಾಲ್ಟ್ ಇದೆಲ್ಲ ಉಪ್ಪು. ಎಷ್ಟು ಚಂದ ಇದೆಲ್ಲ ಕಿರಣ್, ಲೈವ್ ಆಗಿ ನೋಡಕ್ಕೆ. ಓ ಗಲೀಜಿದೆನಾ? ಅಡಿಗೆಗೆ ಹಾಕ್ತಾರಲ್ಲ ಆ ಉಪ್ಪ? ಹೌದಾ? ಏನಪ್ಪ ಇಲ್ಲಿ ನೋಡಿ, ಇಲ್ಲಿ ಅಮ್ಮ ಅಲ್ಲಿ ಬೇಡ, ಅಲ್ಲೆಲ್ಲ ಇದೈತೆ. ಇಲ್ಲಿ ಬಾ, ಇಲ್ಲಿ ವೈಟ್ ಐತೆ ನೋಡಿ. ಅಲ್ಲೇ ಇಲ್ಲಿ ಕ್ಯಾಮಲ್ ಎಲ್ಲ ನೋಡ್ತಾ ಇದ್ರೆ ಎಷ್ಟು ಹೈಟ್ ಇದೆ ಅಂದರೆ, ಅದು ಹತ್ರ ಹೋದ್ರೇ ಅಷ್ಟು ಭಯ ಆಗುತ್ತೆ, ಅಷ್ಟು ಹೈಟಲ್ಲಿ ಇರುತ್ತೆ. ಇನ್ನೂ ಅದರಲ್ಲಿ ಕುತ್ಕೊಂಡಾಗ ಅಷ್ಟು ಜನ ಕುತ್ಕೊಂಡಿದ್ವಿ ನಾವು. ಏನಿಲ್ಲ ಅಂದರೂ ಒಂದು 700 kg ಅಷ್ಟು ಜನ ಇದ್ವಿ. ಅದನ್ನು ಅಷ್ಟು ಜೋರಾಗೆಲ್ಲ ಎಳ್ಕೊಂಡು ಹೋಗ್ತಾ ಇತ್ತು. ನೋಡಿ ಅದೇ ಶಾಕ್ ಆಯಿತು, ಎಷ್ಟು ಜೋರಾಗಿ ಎಳೆಯುತ್ತಲ್ಲ, ಅಷ್ಟು ಪವರ್ ಇರುತ್ತೆ ಕ್ಯಾಮಲ್ಗೆ ಅಂತ. ನನಗೆ ನಿಜವಲ್ಲಿ ಇವತ್ತೇ ಗೊತ್ತಾಗಿದೆ ಇಷ್ಟು ಇರುತ್ತೆ ಅಂತ. ಸೊ ತುಂಬ ಚೆನ್ನಾಗಿತ್ತು. ಕ್ಯಾಮಲಲ್ಲಿ ಬಂದಿದ್ದು ಇಯಾನ ಕೂಡ ತುಂಬ ಇಷ್ಟಪಟ್ಲು. ಹಾಗೆ ಇಲ್ಲಿ ಬಂದ ತಕ್ಷಣ ಫುಲ್ ಸಾಲ್ಟ್ ಮತ್ತು ಸನ್ಸೆಟ್ ಈ ವ್ಯೂ ನೋಡ್ತಾ ಇದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಯಾನ ಅಂದರೂ ಫೋಟೋ ತೆಗೆಸ್ಕೊಳ್ಳೋದಕ್ಕೂ ವೀಡಿಯೋ ಯಾವುದಕ್ಕೂ ಬರ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬ ಕರಿತಾ ಇದ್ವಿ ಬಾ ಅಂತ. ಅವಳಿಲ್ಲ, ನಾನು ಸಾಲ್ಟಲ್ಲೇ ಆಟ ಆಡ್ಬೇಕಂತ ಕುತ್ಕೊಂಡಿದ್ಲು. ಸರಿ
ನಾನು ಮತ್ತು ಕಿರಣ್ ಒಂದು ಒಳ್ಳೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ಇಲ್ಲಿ ನೋಡೋದಕ್ಕಿಂತ ಲೈವ್ ಆಗಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದಿರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಒಂಥರ ತಣ್ಣಗೆ ಗಾಳಿ, ಒಂಥರ ಸಾಯಂಕಾಲ ಆಗ್ತಾ ಜಾಸ್ತಿ ಚಳಿ ಬೇರೆ ಸ್ಟಾರ್ಟ್ ಆಗಿಬಿಡ್ತು. ಸೊ ನಾನು ಏನೇನೋ ಡ್ರೆಸ್ ಎಲ್ಲ ತೊಗೊಂಬಂದಿದ್ದೆ, ಬಟ್ ಈ ಚಳಿಗೆ ಯಾವುದು ಹಾಕ್ಕೊಳ್ಳೋಕ್ಕೆ ಆಗಿಲ್ಲ. ಬಟ್ ಚೆನ್ನಾಗಿತ್ತು. ಎಲ್ಲೋದ್ರೂ ಅವಳು ಎಲ್ಲ ಥರ ಎಂಜಾಯ್ ಮಾಡ್ತಾಳೆ. ಉಪ್ಪು ಅಂತ ಗೊತ್ತಾಯ್ತು, ಅದು ಆಡ್ಕೊಂಡು ಕುತ್ಕೊಂಡಿದ್ಲು. ಸೊ ಮತ್ತು ಇಲ್ಲಿ ನಮಗೆ ಒಂದು 2 hours ಹಂಗೆ ಟೈಮ್ ಇರುತ್ತೆ. ಬಸ್ ಅಲ್ಲೇ ಸ್ಟಾರ್ಟಿಂಗ್ ಎಲ್ಲಿ ನಮಗೆ ಡ್ರಾಪ್ ಮಾಡಿರ್ತಾರೆ ಅಲ್ಲೇ ಬಸ್ ಇರುತ್ತೆ. ಸೊ ಇಲ್ಲಿ ನಾವು ಎಷ್ಟೊತ್ತು ಬೇಕೆಲ್ಲ ಸುತ್ತಾಡಿಕೊಂಡು ಎಲ್ಲ ಅಡ್ವೆಂಚರಸ್ ಗೇಮ್ ಕೂಡ ಎಲ್ಲ ಇದೆ ಅಂತೆ. ಸೊ ಅದು ಬೇಕಿದ್ರೆ ಅದು ಕೂಡ ಟ್ರೈ ಮಾಡ್ಬೋದು. ಸೊ ಎಲ್ಲ ಆಡಿಕೊಂಡು ಹೋಗೋಷ್ಟಿಗೆ ಒಂದು 2 hours ಮೇಲೇ ಆಗಿಬಿಡುತ್ತೆ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ತದಲ್ಲ. ನಾವಿಲ್ಲಿ ಇಷ್ಟು ದೂರ ಬಂದಿದ್ದೀವಿ, ಆದರೂ ಇಲ್ಲ ನೋಡಿ ಅವಳಿಗೆ. ಅಲ್ಲಿದೆ ಪಪ್ಪ ಹೋಗಿದಾರಲ್ಲ, ಅಷ್ಟು ದೂರ ಹೋದ್ರು ನಾವು. ಪಪ್ಪ ಬೇಗ ಹೋಗಿ, ಅಲ್ಲಿದೆ ನಡಿ. ಕೈಟ್ ಅದು ಗಾಳಿಪಟ ಇದು. ಸ್ಟ್ರೈಟ್ ಇನ್ನ ಸ್ಟ್ರೈಟ್ ಹೋಗು. ಇಲ್ಲ ಇಲ್ಲಿ ನೋಡಿ, ಇಲ್ಲಿ ಉಪ್ಪಿದೆ, ಬಟ್ ಶೂಗೆಲ್ಲ ಕಚ್ಕೊಂಡ್ಬಿಟ್ಟಿದೆ. ಶೂ ತೋರ್ಸು, ತೋರ್ಸು ಶೂ. ಉಪ್ಪು ಉಪ್ಪು ಉಪ್ಪು. ಸೊ ಈ ಕಡೆ ಇಷ್ಟೊಂದು ಜನ ಇದ್ದಾರೆ. ನಾವಿವಾಗ ಎಲ್ಲಿವರೆಗೂ ಬಂದಿದ್ದೀವಿ ಅಂದ್ರೆ, ಈ ಕಡೆ ಬಂದ್ರೆ ಅಲ್ಲೂ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಫಸ್ಟ್ ನಾವೇ ಬಂದ್ವಿ ಅನ್ಕೊಂಡ್ರೆ ಅವ್ರು ಇನ್ನೂ ಮುಂದೆ ಹೋಗ್ತಾನೆ ಅವ್ರೆ. ಯಾ ಚೆನ್ನಾಗಿದ್ಯಾ? ಇಲ್ಲಿ ಉಪ್ಪಿದೆ ನೋಡಿ, ಇಲ್ಲಿ ಮುಂದೆ ಬಾ. ಇಲ್ಲಿ ಮುಂದೆ ಇನ್ನ ಈ ಕಡೆ ಅಲ್ಲಿ ಮನೆ ಕಟ್ಟಿದಾರೆ ನೋಡು. ಇಲ್ಲಮ್ಮ, ಇಲ್ಲಿ ಆಮೋ. ಬಿಟ್ಟರೆ ಫುಲ್ ಡೇನು ಆಡ್ಕೊಂಡು ಕುತ್ಕೊಬಿಟ್ಟಿರ್ತಾಳೆ. ಅದೇ ಕಿರಣ್ ಹೇಳ್ತಾ ಇದ್ವಿ, ನೋಡಿ ಎಷ್ಟು ತಂಗೆ ಕುತ್ಕೊಂಡಿದ್ದಾಳೆ ಅಂತ. ಹೋಗೋಣಪ್ಪ ಇನ್ನೂ ಸ್ವಲ್ಪ ಆ ಕಡೆ ಎಲ್ಲ ಏನೇನೋ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು, ಅದೆಲ್ಲ ನೋಡ್ಕೊಂಬರೋಣ ಇನ್ನು. ಮತ್ತು ಅಡ್ವೆಂಚರಸ್ ಎಲ್ಲ ಆಡೋಕ್ಕಿದ್ದೆ, ಆ ಕಡೆನೂ ಹೋಗೋಣ. ಮತ್ತು ಇನ್ನೊಂದು ಸೈಡ್ ಕಾರ್ನರಲ್ಲಿ ಎಷ್ಟೊಂದು ಜನ ಇದ್ದರು. ಅಲ್ಲಿ ಏನಿತ್ತು ಅಂತಲೇ ಗೊತ್ತಿಲ್ಲ. ಏನಾದರೂ ಈವೆಂಟ್ ಇತ್ತಾ, ಏನಾದರೂ ನಡೀತಾ ಇತ್ತಾ ನಿಜವಾಗ ಆ ಕಡೆ ಹೋಗೋಕ್ಕೆ ಆಗಿಲ್ಲ. ಅದೊಂದು ಬೇಜಾರಿದೆ. ಯಾಕಂದರೆ ಇಲ್ಲೇ ಟೈಮ್ ಆಗೋಗ್ಬಿಡ್ತು. ಏನಾನು ಕುತ್ಕೊಂಡ್ಬಿಟ್ಟಿದ್ಲು. ಹಾಗೆ ನಾವು ಸನ್ಸೆಟ್ ಆಗೋರ್ಗೆ ಇಲ್ಲೇ ಇರೋಣ ಅಂತ ನಾವು ಇಲ್ಲೇ ಕುತ್ಕೊಂಡಿದ್ವಿ. ಏನೋ ಅಷ್ಟು ತಾಡ್ತಾ ಇಲ್ಲ ಅಂದರೆ ಸರಿ ಬಿಡು, ಪಾಪ ಅವ್ಳು ಬರೋಕ್ಕೆ ರೆಡಿ ಇರಲಿಲ್ಲ, ಇಲ್ಲೇ ಕುತ್ಕೊತೀನಿ ಅಂತ ಇದ್ಲು. ಅಲ್ಲೇ ನಮಗೆ ಒಂದು 1-2 hours ಹತ್ರ ಇಲ್ಲೇ ನಮ್ದು ಆಗ್ಬಿಡ್ತು. ಸೊ ಆ ಕಡೆ ಹೋಗೋಕ್ಕೂ ಆಗಿಲ್ಲ. ಅಲ್ಲಿ ಸ್ಟಾರ್ಟಿಂಗ್ ಬಂದಾಗ ಯಾರೋ ಡ್ಯಾನ್ಸ್ ಮಾಡ್ತಾಯಿದ್ರಲ್ಲ, ಅವರು ಕೂಡ ಆಮೇಲೆ ಹೋಗ್ಬಿಟ್ರು ರಿಟರ್ನ್. ಸೊ ಇಲ್ಲೇ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ಯೂಸ್ ಮಾಡ್ತೀವಲ್ಲ ಅದೇ ಥರ ಇರುತ್ತೆ ಅಂದಿದ್ದು, ಅದೇ ಅಲ್ಲ. ಹೌದಾ, ಸರಿ ಓಕೆ ಬಿಡು, ಪರವಾಗಿಲ್ಲ. ನಾನು ಮನೆ ಅಂದೆ ಅಲ್ವಾ, ಮನೆಯಲ್ಲಿ ನಾವು ಉಪ್ಪು ಯೂಸ್ ಮಾಡ್ತೀವಲ್ವಾ, ಅದೇ ಉಪ್ಪು ಥರ ಇದು ಅಂದಿದ್ದು ಆಯಿತಾ. ಇದರಲ್ಲೆಲ್ಲ ಕೆಮಿಕಲ್ಲು, ಆಮೇಲೆ ಇದೆಲ್ಲ ಮಿಕ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಫ್ರೇಮ್. ವಾವ್, ಸಖತ್ತಾಗಿದೆ. ನನ್ನ ಕೈ ತಣ್ಣ ಇದೆ. ಏನಾಯ್ತು? ಅದಕ್ಕೆ ಸಾಲ್ಟ್ ಮುಟ್ಟಿದಕ್ಕೆ ತಣ್ಣ, ಜಾಸ್ತಿ ಮುಟ್ಟಬಾರ್ದು. ಸೊ ಇವಾಗ ಲೈಟಾಗಿ ಸ್ಟಾರ್ಟ್ ಆಯ್ತಲ್ಲ ಚಳಿ. ನಿನಗೆ ಆಗಲ್ಲ ಬಿಡು, ಥರ್ಮಲ್ ಹಾಕೊಂಡಿದ್ದಾರೆ ಕಿರಣ್, ಸೊ ಅವ್ರಿಗೇನು ಅಷ್ಟು ಆಗಲ್ಲ. ಆಲ್ಮೋಸ್ಟ್ ಆಗಿದೆ ಸನ್ಸೆಟ್. ಏನಂತರೂ ಫುಲ್ ಬ್ಯುಸಿ ಪ್ಲೇಯಿಂಗ್.
ಮೊಣ್ಣಲ್ಲ ಅದು, ಏನ್ ಹೇಳೋದು? ಚಳಿ ಸ್ಟಾರ್ಟ್ ಆಯ್ತು. ಇವು ಸಾಲ್ಟ್. ಸಾಕು ಚೀ, ಸಾಕು. ಒದ್ದೆ ಹೆಂಗ ಆಡ್ತಿದ್ಯಾ ನೀನು? ಚಳಿ ಆಗತ್ ನೋಡು ಆಮೇಲೆ. ಆಯ್ತು, ಸನ್ಸೆಟ್ ಆಯ್ತು. ಆಯ್ತು, ಸನ್ಸೆಟ್ ಆಯ್ತು. ಅಲ್ಲಿ ನೋಡಲ್ಲಿ. 1 2 3 ಜಂಪ್. ಓಕೆ, 1 2 3. ಕೆಳಗ್ ಬೀಳ್ ಏಟಾಯ್ತಾ? ಬೆಡ್ ಅನ್ಕೊಂಡ್ಬಿಟ್ಟ ನೀನು. ಹಂಗಲ್ಲ ಪಾಪು, ಜಸ್ಟ್ ಜಂಪ್ ಮಾಡ್ಬೇಕು. ಎಲ್ಲಿ ಏಟಾಯ್ತು? 1 2 3 ಜಂಪ್. ಬೇಡ, ಸುಮ್ಮನೆ ಜಂಪ್ ಮಾಡು. 1 2 3 ಬಿಡು. ಸೊ ಕಿರಣ್ ಹೇಳ್ತಾ ಇದ್ದಾರೆ ಅದು ಪ್ಯಾರಾಮೋಟರಿಂಗ್ ಎಲ್ಲ ಇದೆಯಲ್ಲ, ಅದೆಲ್ಲ ಟ್ರೈ ಮಾಡೋಣ ಅಂತ. ಸೊ ಆಕ್ಚುಲಿ ಯಾವತ್ತೂ ಟ್ರೈ ಮಾಡಿಲ್ಲ ಅದು, ನೋಡೋಣ. ಬಟ್ ಅಲ್ಲಿವರೆಗೂ ಹೋಗ್ಬೇಕು ಅನ್ಸುತ್ತೆ, ಅಲ್ಲಿಗೆ ನೋಡೋಣ. ದೂರ ಇದೆ, ಆಕ್ಚುಲಿ ದೂರ ಇದೆ ಕಿರಣ್ ಹೋಗಕ್ಕೆ. ನೋಡೋಣ ಬಾ. ಹೆವಿ ತಿಂದ್ಬಿಟ್ಟಿದೀವಿ ಮಧ್ಯಾಹ್ನ. ಲೈಟ್ಸ್ ಎಲ್ಲ ಆನ್ ಆಯ್ತು ನೋಡಕ್ಕೆ. ಲೈಟ್ಸ್ ಎಲ್ಲ ಆನ್ ಮಾಡಿದ್ರು ನೋಡಲ್ಲಿ. ಓ, ಸೊ ನಾವು ಇಲ್ಲಿದ್ದ ಅಲ್ಲಿ ಹೋಗ್ಬೇಕಂದ್ರೆ ಒಂದು 2-3 ಕಿಲೋಮೀಟರ್ಸ್ ಅಂತೂ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ವಿ. ಹೋಗ್ತಾ ಕತ್ಲೇನೆ ಆಗ್ಬಿಡ್ತಾ ಇತ್ತು. ಸೊ ಹಾಗೆ ಇಲ್ಲಿ ಜನ ಅಷ್ಟು ಕಾಣಿಸ್ತಾ ಇರಲಿಲ್ಲ, ಪ್ಲೇನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸರಿ ಅಂತ ಒಂದು ವಿಡಿಯೋ ಮಾಡ್ಕೊಂಬೇಡ ಅಂತ ಮಾಡ್ಕೊಂಡೆ, ತುಂಬ ಚೆನ್ನಾಗಿ ಬಂತು. ಇವಾಗ ಫುಲ್ ಖಾಲಿ ಸನ್ಸೆಟ್ ಆದಮೇಲೆ ಸನ್ಸೆಟ್ ಆದಮೇಲೆ ಆಲ್ರೆಡಿ ಸ್ವಲ್ಪ ಕತ್ಲೆ ಆಗಿತ್ತು, ಅಷ್ಟೊಂದು ಬೆಳಕಿರಲಿಲ್ಲ. ಸೊ ಇಲ್ಲಿ ಹೋಗ್ತಾ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು. ಇದೆಲ್ಲ ಅಡ್ವೆಂಚರ್ಸ್ ಅಲ್ಲೆಲ್ಲ ಟ್ರೈ ಮಾಡ್ತಾ ಇದ್ರು. ನಂಗೆ ತುಂಬಾ ಇಷ್ಟ ಆಯಿತು, ಕಿರಣ್ಗೂ ಕೂಡ ತುಂಬ ಇಷ್ಟ ಆಯಿತು. ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ 3 ಕಿಲೋಮೀಟರ್ ಏನೋ ಇತ್ತು ನಾವು ಅಲ್ಲಿದ್ದ ನಡ್ಕೊಂಡು ಹೋಗೋಷ್ಟಿಗೆ. ಫುಲ್ ಕತ್ಲೆ ಆಗ್ಬಿಟ್ಟಿತ್ತು. ನಂಗೆ ಅದು ತಲೆಗೆ ಬಂದಿಲ್ಲ, ಇವಾಗ ಟ್ರೈ ಮಾಡಬೇಕಾದ್ರೆ ವೀಡಿಯೋಸ್ ಫೋಟೋಸ್ ಎಲ್ಲ ಕರೆಕ್ಟಾಗಿ ಕಾಣೋದಿಲ್ಲ ನಮ್ಮದು ಅಂತ. ಆಮೇಲೆ ಹಂಗೆ ಅನಿಸ್ತು, ಟಿಕೆಟ್ ಎಲ್ಲ ತೊಗೊಂಡ್ಮೇಲೆ ಡೇ ಟೈಮಲ್ಲಿ ನಾವು ಇದನ್ನು ಟ್ರೈ ಮಾಡಬೇಕಿತ್ತು ಅಂತ. ಅದೊಂದು ಬೇಜಾರಾಗೋಯಿತು. ನಾವು ಮತ್ತೆ ಅಂದ್ಕೊಂಡ್ವಿ ನೆಕ್ಸ್ಟ್ ಡೇ ಬಂದುಬಿಟ್ಟು ಮತ್ತೆ ಇನ್ನೊಂದ್ಸರಿ ಟ್ರೈ ಮಾಡೋಣ, ಅಟ್ಲೀಸ್ಟ್ ಇಬ್ಬರಲ್ಲಿ ಒಬ್ಬರು ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಏನು ಮಾಡೋಕ್ಕಾಗಲ್ಲ. ಕಿರಣ್ ಹೇಳಿದ್ದು ಸರಿ ಬಿಡು, ಫೋಟೋಸ್ ವೀಡಿಯೋಸ್ ಅಷ್ಟೊಂದು ಕ್ಲಾರಿಟಿ ಇಲ್ಲ ಅಂದ್ರೂ ಎಂಜಾಯ್ ಮಾಡ್ದಲ್ಲ, ಅದು ಚೆನ್ನಾಗಿದೆ ಬಿಡು ಅಂತ ಹೇಳಿದ್ರು. ಟಿಕೆಟ್ 2500 ಪರ್ ಹೆಡ್ ಅಂತ ಹೇಳ್ತಾ ಇದ್ದಾರ. 2500 ಒಬ್ಬರಿಗೆ ಅಂತೆ, 5000 ಆಯಿತು ಇಬ್ಬರಿಗೆ. ಸೊ ಫಸ್ಟ್ ಕಿರಣ್ ಹೋಗ್ತಾ ಇದ್ದಾರೆ. ಕಿರಣ್ ಹೋಗಿ ಬಂದಮೇಲೆ ಆಮೇಲೆ ಈಯನ ಹಿಡ್ಕೋತಾರೆ. ನಾನು ಈಯನ ಹಿಡ್ಕೊಂಡಿದ್ದೆ. ಸೊ ಒಟ್ಟಿಗೆನೂ ಹೋಗ್ಬೋದು, ಬಟ್ ಒಟ್ಟಿಗೆ ಈಯನ ಕರ್ಕೊಂಡು ಹೋಗಿ ಕೂಡ ಹೋಗೋಕ್ಕಾಗೋದಿಲ್ಲ ಅಂತ. ಎಷ್ಟೋ ವರ್ಷ ಮೇಲೆ ಅಷ್ಟೇ ಮಕ್ಳಿಗೆ ಬಿಡ್ತಾರೆ ಅಂತ ಹೇಳಿದ್ರು. ಬಾಯ್ ಬಾಯ್. ನಾನು ಹಿಡ್ಕೋ, ನನ್ನ ಕಾಲು ಹಿಡ್ಕೋ. ಪಪ್ಪ ಅವರು ಯಾವ್ದ್ರಲ್ಲಿ ಹೋದ್ರು ಪಪ್ಪ? ಪಪ್ಪ ಬಂದ್ರು.
ಅವ್ರು ಹೇಳಿದ್ರು ಕಿರಣ್ ಇಳ್ದಿದ ತಕ್ಷಣ ನಾನು ಬೇಗ ಹೋಗ್ಬಿಡ್ಬೇಕು ಅಂತ, ಮತ್ತೆ ಅದೇನೋ ಮತ್ತೆ ಫಸ್ಟಿಂದ ಎಲ್ಲ ಟೇಕ್ ಆಫ್ ಮಾಡ್ಬೇಕಂತ ಆ ರೀಸನ್ಗೆ ಇರಬೇಕು. ಇಲ್ಲಾಂದರೆ ನನ್ನ ವೇಟಿಂಗಲ್ಲಿ ಇನ್ನೊಬ್ರು ಇದ್ರು, ನಂದು ಆದಮೇಲೆ ಇತ್ತು. ಇಲ್ಲಾಂದರೆ ಅವ್ರನ್ನ ಕಳಿಸ್ತೀನಿ, ನೀವು ಸ್ವಲ್ಪ ಹೊತ್ತು ಆಮೇಲೆ ಹೋಗ್ತೀರಾ ಅಂತ ಹೇಳಿದ್ರು. ಮತ್ತೆ ಟೈಮ್ ಆಗುತ್ತೆ ಬೇಡ ಅಂದ್ಬಿಟ್ಟು ಕಿರಣ್ ಬಂದಿದ ತಕ್ಷಣ ಏನನ್ನ ಎತ್ಕೊಟ್ರು, ಮತ್ತೆ ನಾನು ಹೋದೆ. ಸ್ವಲ್ಪ ಭಯ ಆಗ್ತಾಯಿತ್ತು ಆ್ಯಕ್ಚುಲಿ. ಮೇಲೆ ಏನು ರೆಕಾರ್ಡ್ ಎಲ್ಲ ಮಾಡೋಕ್ಕೆ ಅಲೋ ಇರಲಿಲ್ಲ, ಯಾಕಂದರೆ 48 ಕಿಲೋಮೀಟರ್ಸ್ ಅಷ್ಟೇ ಅಂತ ಇರೋದು, ಬಾರ್ಡರ್ ಪಾಕಿಸ್ತಾನ ಕಾಣುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಥರ ಮೇಲೆ ಹೋದಾಗ ರೆಕಾರ್ಡ್ ಮಾಡೋಕ್ಕಿಲ್ಲ, ಮೊಬೈಲು ಆ ಥರ ಎಲ್ಲ ಅಲೋ ಮಾಡೋದಿಲ್ಲ. ನಾವೇನು ಅಂದ್ಕೊಂಡಿದ್ವಿ ಇನ್ಸ್ಟಾ 360 ತಲ್ಲ ಅದು ಇಟ್ಕೊಂಡು ಆರಾಮಾಗಿ ಅಂದ್ಕೊಂಡು ನೆಕ್ಸ್ಟ್ ಡೇ ಬಂದುಬಿಟ್ಟು ಬೆಲ್ಕಲ್ಲಿ ತೆಗಿಬೋದು ಅಂದ್ಕೊಂಡ್ವಿ. ಬಟ್ ಅವ್ರು ಅಲೋ ಇಲ್ಲ ಅಂತ ಹೇಳಿದ್ರಲ್ಲ, ಮತ್ತೆ ನೆಕ್ಸ್ಟ್ ಬಂದು ಮತ್ತೆ ಆಡಿದ್ರು ವೇಸ್ಟ್ ಅಂದ್ಬಿಟ್ಟು ಪರವಾಗಿಲ್ಲ ಅಂತ ಇದೊಂದೇ ಆಡ್ಕೊಂಡ್ವಿ. ಬಟ್ ಚೆನ್ನಾಗಿತ್ತು. ಟೇಕ್ ಆಫ್ ಆಗಬೇಕಾದ್ರೆ ಒಂದು ಸ್ವಲ್ಪ ಟೆನ್ಷನ್ ಆಗಿತ್ತು, ಬಟ್ ಮೇಲೆ ಹೋದ್ಮೇಲೆ ಒಳ್ಳೆ ವ್ಯೂ, ಒಳ್ಳೆ ಗಾಳಿ, ಮಸ್ತಾಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನೋಡಿ ಈ ಥರ ಇರುತ್ತೆ ಇದು ಮಷೀನು, ಸಕ್ಕದಾಗಿದೆ ಇದು. ಅಲ್ಲಿ ಬಂದ್ರು ನೋಡು ಮಮ್ಮಿ. ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ಯಾ ಈ ಕಡೆ, ಈ ಕಡೆ, ಈ ಕಡೆ, ಈ ಕಡೆ, ಈ ಕಡೆ, ಈ ಕಡೆ, ಈ ಕಡೆ. ಇಲ್ಲಿ 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 ಬಂದ್ರು ಮಮ್ಮ. ಟೈಮ್ ಲಾಕ್ ಇಲ್ದೇನೆ ನಾವು ಸ್ಟೇ ಮಾಡ್ತಿರೋದು ಎಕ್ಸ್ಪೀರಿಯನ್ಸ್ ಅಲ್ಲ ಕಿರಣ್? ಜಿಪ್ಪು ಫಸ್ಟ್ ಆಚೆಯಿಂದನೂ ತೆಗಿಬೋದು. ನೋಡಿ ಹಂಗೆ ಬಿಟ್ಟು ಹೋಗಿದ್ದೀವಿ ಲಗೇಜ್ ಎಲ್ಲ. ಏಷ್ಯಾದಲ್ಲೇ ಫಸ್ಟ್ ಟೈಮ್ ಅಲ್ಲ ಈ ಥರ ಲಾಕ್ ಇಲ್ಲದೆ ಇರೋದು. ಇದೆ ಅಪ್ಪ, ಇವಾಗ ಬಂದ್ವಿ. ನಡಿಯು, ಇದೇ ಅಮ್ಮ ನಮ್ಮದು. ಎಸ್ ಎಸ್, ಕತ್ಲೆ ಇದಲ್ಲ ದೀಪ. ಫುಲ್ ಪ್ಯಾಕ್. ಅಪ್ಪ ಚಳಿ. ಡಿನ್ನರ್ ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ. ಏನೋ ನೋಡಿ ಪ್ಯಾಕ್. ಬಾಯ್ ಕಿರಣ್ ನೋಡಿ, ಕಿರಣ್ ತೋರಿಸ್ತೀನಿ ಕೊಡಿ. ಕಿರಣ್ ಫುಲ್ ಪ್ಯಾಕ್ ಆಗ್ಬಿಟ್ಟಿದ್ದಾರೆ. ನೀನು ಪ್ಯಾಕ್ ಆಗಿದ್ದೀವಿ ಅಂತ, ನೀವು ಎಲ್ಲರೂ ಪ್ಯಾಕ್ ಆಗಿದ್ದೀವಿ ನೋಡಿ. ಅಪ್ಪ ಮನೇಲಿ ಬಂದಂಗಿದೆ. ಎಲ್ಲರೂ ಪ್ಯಾಕ್, ಇಲ್ಲಿರೋರು ಎಲ್ಲರೂ ಪ್ಯಾಕ್ ಆಗ್ಬಿಟ್ಟಿದಾರಲ್ಲ. ಅಯ್ಯೋ ಜಿಲಾಬಿ ಅಂತೆ. ಅದೇನು ಹೇಳು, ಅದ್ರ ಹೆಸರೇನು ಹೇಳು? ಜಿಲಾಬಿ. ಹೆಂಗೈತೆ ಟೇಸ್ಟ್ ಹೇಳ್ಬೇಕು. ಹೆಂಗಿದೆ? ऑनलाइन बोलिए. ಸೊ ಊಟ ಆಯಿತು ಜಸ್ಟ್. ಇವಾಗ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ ಅಂತ ಇಲ್ಲೆಲ್ಲ. ಸೊ ಅಲ್ಲೆಲ್ಲ ಗುಜರಾತಿ ಸಾಂಗ್ಸ್ ಎಲ್ಲ ಆಡ್ತಾ ಇದ್ರು. ಅರ್ಥ ಆಗ್ತಿರಲಿಲ್ಲ, ಬಟ್ ತುಂಬ ಚೆನ್ನಾಗಿರ್ತಾ ಇತ್ತು. अब नेक्स्ट हम आपके सामने जो आर्ट प्रेजेंट करने वाले हैं
ये बहुत अमेजिंग आर्ट है, पर उसके लिए मुझे यहाँ पे 4 लोग चाहिए। ಸೊ ಇವರು ಏನು ನೋಡ್ತಾ ಇದ್ದೀರಾ ನೀವು, ಈ ಥರ ಸುತ್ತಾ ಇದ್ದಾರೆ. ಅವರು ಗಿನ್ನಿಸ್ ರೆಕಾರ್ಡ್ ಬ್ರೇಕ್ ಮಾಡಿದಾರಂತೆ. ಅಷ್ಟೊತ್ತು ಸುತ್ತಾರೆ. ಎಷ್ಟೋ ಅವರ್ಸ್ ಅಂತ ಹೇಳಿದ್ರು, 9 ಅವರ್ಸ್ವರೆಗೂ ಸುತ್ತಾರಂತೆ. ನಂಗಂತೂ ಶಾಕ್ ಆಯಿತು. ನಮಗೊಂದು 5 ನಿಮಿಷ ಸುತ್ತಿದ್ರೇ ತಲೆ ಸುತ್ತ ಬಂದು ಬಿದ್ದೋಗ್ಬಿಡ್ತೀವಿ. ಬಟ್ ಅಷ್ಟೊತ್ತು ಸುತ್ತೋದಲ್ದೇ ಅದ್ರ ಜೊತೆ ಇದು ಏನು ಪಿಕಾಕ್ ಮಾಡೋ, ಸೀರೆಯಿಂದ ಪಿಕಾಕ್ ಮಾಡೋದು, ಮತ್ತು ರ್ಯಾಬಿಟ್ ಮಾಡೋದು, ಪಿಜನ್ ಮಾಡೋದು, ಬೇರೆ ಬೇರೆ ಥರ ಎಷ್ಟೊಂದು ಕ್ರಿಯೇಟಿವ್ ಆಗಿ ಈ ಥರ ಎಲ್ಲ ಮಾಡ್ತಾರೆ. ಅದು ಸುತ್ತಕೊಂಡೇ ಎಲ್ಲ ಮಾಡ್ತಾರೆ. ಗ್ರೇಟ್ ಅಂತ ಅನಿಸ್ತು. ನಮಗೇನೆ ನೋಡೋಕ್ಕೇ ಸುಸ್ತಾಗ್ತಿತ್ತು. ಯಾವಾಗ ಸ್ಟಾಪ್ ಮಾಡ್ತಾರೆ, ಅಷ್ಟೊತ್ತು ಸುತ್ತಾ ಇದ್ದಾರಲ್ಲ ಅಂತೆಲ್ಲ ಅನಿಸ್ತಾಯಿತ್ತು. ಬಟ್ ನಿಜವಾಗ್ಲೂ ತುಂಬಾ ಗ್ರೇಟ್. ಅವ್ರಿಗೆ ಏಜ್ ಬಂದು 60 ಅಂತೆ ಇವಾಗಿರೋದು. 60+ ಅಂತ ಹೇಳಿದ್ರು. 60ಗೆ ಹೆಂಗೆ ಅಪ್ಪ, ನಮ್ಗೆ ಇವಾಗೆ 30ಗೆ ಹಿಂಗೆ ಒಂದು ಸ್ವಲ್ಪ ಸುತ್ತಿದ್ರೆ ಬಿದ್ದೋಗ್ತೀವಿ. ಮತ್ತು ಅಷ್ಟು ಚಳಿ ಇದ್ರೂ ಯಾವ ಸ್ವೆಟರ್ ಹಾಕಿಲ್ಲ, ಏನೂ ಇಲ್ಲ. ನಾವು ಅಷ್ಟು ನಡ್ಕೊಂಡು ಹಂಗೆ ಕುತ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ರು. आप सब झूठ बोल रहे हैं, आपको चक्कर आया। गोल ये घूमते हैं, चक्कर हमें आता है। जब आप इनको कंटिन्यूस देखते हैं गोल घूमते घूमते, तो आप एक ट्रांस में चले जाते हैं. ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ 1 hour ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ರೂಮಿಗೆ ಬಂದ್ವಿ. ಏನೋ ಫುಲ್ ಟಯರ್ಡಾಗಿ ಮಲ್ಕೊಬಿಟ್ಟಿದ್ಲು. ಸೊಳ್ಳೆ ಎಲ್ಲ ಇರುತ್ತಲ್ಲ, ಟೆಂಟ್ ಅಲ್ವಾ, ಸೊ ಹಾಗಾಗಿ ಗೊತ್ತಾಗಲ್ಲ ನೈಟ್ ಟೈಮ್ ಹೆಂಗಿರುತ್ತೆ ಅಂತ. ಸೇಫ್ಟಿಗೆ ಒಡಮಾಸ್ ಹಚ್ತಾ ಇದ್ದೀನಿ, ಸೊಳ್ಳೆ ಏನೋ ಕಚ್ಚಬಾರ್ದು, ಎಲ್ಲಿ ಓಪನ್ ಇದೆ ಅಲ್ಲೆಲ್ಲ. ಸೊ ತುಂಬ ಅಂದರೆ ತುಂಬ ಚಳಿ. ಇಬ್ಬರು ಅಪ್ಪ ಮಗಳು ಬಂದಿದ್ದ ತಕ್ಷಣ ಮಲ್ಕೊಂಡ್ಬಿಟ್ರು. ಆ್ಯಕ್ಚುಲಿ ನನಗೂ ಕೂಡ ಫುಲ್ ನಿದ್ದೆ ಬರ್ತಾಯಿತ್ತು. ಬಟ್ ನಾನು ಎಡಿಟ್ ಮಾಡಲೇಬೇಕಾಗಿತ್ತು. ವೀಡಿಯೋಸ್ ಎಲ್ಲ ಹಂಗೆ ಬಿಟ್ಟರೆ ಹಂಗೆ ಪೆಂಡಿಂಗ್ ಇದ್ಬಿಡುತ್ತೆ ಅಂತ. 6 o'clockಗೆ ಎದ್ದು ಟೀ ಕುಡಿಸಿದೆ. ಸನ್ರೈಸ್ ನೋಡೋಷ್ಟು ಸೀನ್, ಸನ್ರೈಸ್ ನೋಡೋ ಸೀನ್ ಇಲ್ಲ ಇವಾಗಲ್ಲ. ನಾವು ರೈಸ್ ಆಗಬೇಕು. ಏನು ಬಾಡಿ ಮೂವ್ಮೆಂಟ್ ಮಾಡೋಕ್ಕಾಗ್ತಿಲ್ಲ. ಒಂದು ಸ್ವಲ್ಪ ಮೂವ್ ಆದರೆ ಫುಲ್ ಫ್ರೀಸ್ ಆಗ್ತಿದೆ. ಸೊ ಅವರು ಬಂದು ಬೆಡ್ ಟೀ ಕೊಟ್ಟೋಗಿದ್ದಾರೆ 6 o'clockಗೆ. ಸೊ ಸನ್ರೈಸ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಗಲ್ಲ ಮೋಸ್ಟ್ಲಿ, ಜನ ಕರ್ಕೊಂಡು ಕಷ್ಟ ಆಗುತ್ತೆ. ಅವಳು ಮಲ್ಕೊಂಡಿದ್ದಾಳೆ. ಇವಾಗ ಎತ್ಕೊಂಡು ಹೋಗೋಕ್ಕಾಗಲ್ಲ. ಕಿರಣ್ ಅವಳಿಗೂ ಫುಲ್ಲು ನಿನ್ನೆ ಮೂಗು ರೆಡ್ ಆಗಿತ್ತು ಅವಳದು. ಕೋಲ್ಡ್ ಸ್ಟಾರ್ಟ್ ಆಗಿದೆ. ಆಚೆ 8 degrees ಇದೆ. ಅದೇ ಬೇಡ ನೋಡಿ, ಫುಲ್ ಫಾಗ್ ಇದೆ ಆಚೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಂತೂ ಗ್ಲೌಸ್ ಹಾಕೊಂಡ್ಬಿಟ್ಟಿದ್ದೀನಿ. ಚಳಿ ಏನು ತಡೆಯೋಕ್ಕೆ ಆಗ್ತಾಯಿಲ್ಲ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿಕೊಂಡು ಮಲ್ಕೊಬಿಡಿ.